ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಚಾಲೆಂಜಸ್ ಎದುರಾದಾಗ ಸ್ಟ್ರೆಸ್ ಅಂತಾನೆ ಇಟ್ಕೊಳ್ಳಿ. ಉದಾಹರಣೆಗೆ ನಮ್ಗೆ ಯಾವುದೋ ಒಂದು ವಿಚಾರಕ್ಕೆ ಸ್ಟ್ರೆಸ್ ಆಗಿದೆ. ಫಸ್ಟ್ ಏನು ಮಾಡ್ತೀವಿ? ನನಗೆ ಯಾಕೆ ಸ್ಟ್ರೆಸ್ ಆಗಿದೆ ಅನ್ನೋದನ್ನ ಹುಡುಕ್ತೀವಿ. ಮನೆಯಲ್ಲಿ, ಆಫೀಸಲ್ಲಿ ಹೀಗೆ ಕಾರಣಗಳು. ಬಾಸ್ ಸರಿ ಇಲ್ಲ, ಮನೆಯಲ್ಲಿ ರಿಲೇಶನ್‌ಶಿಪ್ಪಲ್ಲಿ ಸಮಸ್ಯೆ ಇದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಹೆಲ್ತ್ ಇಶ್ಯೂಸ್ ಇದೆ, ಮಕ್ಕಳು ಓದ್ತಾ ಇಲ್ಲ, ಮಕ್ಕಳ ಎಕ್ಸಾಮು, ಮಕ್ಕಳಿಗೇನಾದರೂ ಸರಿ ಹೋಗಬೇಕು, ಮಕ್ಕಳ ಮದುವೆಯಾಗಲಿಲ್ಲ, ಅಥವಾ ನಾವು ಜೀವನದಲ್ಲಿ ಅಂದುಕೊಂಡಿದ್ದು ಅದು ಈಡೇರ್ತಾ ಇಲ್ಲ, ಹಾಗಾಗಬೇಕು, ಹೀಗಾಗಬೇಕು. ಒಟ್ಟಿನಲ್ಲಿ ನಾವು ಸ್ಟ್ರೆಸ್ಸಿಗೆ ಕಾರಣಗಳನ್ನು ನೋಡ್ತಾ ಇರ್ತೀವಿ. ಕಾರಣ ಸಿಗುತ್ತೆ. ಯಾವ ರೂಪದಲ್ಲಿ? ಎಲ್ಲ ಹೊರಗಿನ ಒಂದು ಸಂದರ್ಭ, ವ್ಯಕ್ತಿ, ಪರಿಸ್ಥಿತಿಗಳಲ್ಲಿ ಕಾರಣಗಳು ನಮಗೆ ಸಿಗ್ತಾ ಬಂದ್ಬಿಡುತ್ತೆ. ನನಗೆ ಯಾಕೆ ಸ್ಟ್ರೆಸ್ ಆಗಿದೆ ಅಂದರೆ, ಗಂಡನೋ, ಅತ್ತೆಯೋ, ಮಕ್ಕಳೋ, ಹೆಂಡತಿಯೋ ಕಾರಣ, ಬಾಸೋ ಯಾರೋ ಕಾರಣ. ನನಗೆ ಯಾಕೆ ಸ್ಟ್ರೆಸ್ ಆಗಿದೆ ಅಂದರೆ ನಮ್ಮ ಫಿನಾನ್ಷಿಯಲ್ ಪ್ರಾಬ್ಲಮ್ಮು ಅದೊಂದು ಕಾರಣ. ನನಗೆ ಯಾಕೆ ಸ್ಟ್ರೆಸ್ಸು ಅಂದರೆ ಹೆಲ್ತ್ ಸರಿ ಇಲ್ಲ, ಅವ್ರಿಗೆ ಹಾಗಿದೆ, ಇವ್ರಿಗೆ ಹೀಗಿದೆ, ಆ ಥರ. ಅಂದರೆ ಇವು ಎಲ್ಲವುಗಳ ಒಟ್ಟು ಸಾರಾಂಶ ಏನು ಅಂದರೆ, ನಮಗೆ ಸ್ಟ್ರೆಸ್ ಆಗಿದ್ರೆ ನಾವು ಕಾರಣಗಳನ್ನು ಹೊರಗೆ ಹೇಳ್ತಾ ಇದ್ದೀವಿ, ಕಾರಣಗಳನ್ನು ಕೊಡ್ತಾ ಇದ್ದೀವಿ. ನಿಜ, ಕಾರಣ ನಮಗೆ ಹೊರಗೆ ಕಾಣ್ತಾ ಇರೋದು ನಿಜ. ಆದರೆ ಆ ಕಾರಣದ ಮೂಲ ಯಾವುದು? ಆ ಮೂಲವನ್ನು ಹುಡುಕಿದಾಗ ನಮಗೆ ಒಂದು ವಿಚಾರ ತುಂಬ ಸ್ಪಷ್ಟವಾಗಿ ಹೋಗುತ್ತೆ. ಆ ಸ್ಟ್ರೆಸ್ಸು ಹೊರಗೆ ವ್ಯಕ್ತವಾಗಿದೆಯಲ್ಲ, ಹೊರಗೆ ನಾವು ಹೇಳ್ತಾ ಇದ್ದೀವಲ್ಲ ಇದು 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 ಅಂತ, ಯಾವುದೇ ಚಾಲೆಂಜಿನ ಮೂಲದಲ್ಲಿ ನಾವು ಅದನ್ನ ಹೇಗೆ ನೋಡ್ತೀವಿ ಅನ್ನುವುದೇ ಅಡಗಿರುತ್ತೆ. ನಮಗೆ ಅದು ಸ್ಟ್ರೆಸ್ ಆಗಿದೆ ಅಂದ್ರೆ ನಾವು ಅದನ್ನ ನಿರ್ವಹಿಸೋದಕ್ಕೆ ಇನ್ನು ಕಲಿತಿಲ್ಲ ಅಂತ ಅರ್ಥ. ನಾವು ಅದನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅಂತ ಅರ್ಥ. ಅಥವಾ ಸರಿಯಾಗಿ ನಿರ್ವಹಿಸುವುದನ್ನು ನಾವು ಕಲಿಯಬೇಕಾಗಿದೆ ಅಂತ ಅರ್ಥ. ಯಾವುದೋ ಒಂದು ಚಾಲೆಂಜಿಂದ ಹೊರಗೆ ಬರುವಾಗ ನಾವು ಆ ಚಾಲೆಂಜನ್ನೇ ತುಂಬ ಫೋಕಸ್ ಮಾಡ್ತಾ ಇರ್ತೀವಿ ಅಲ್ವಾ? ಸದ್ಯ ಇದೊಂದು ಮುಗಿದ್ರೆ ಸಾಕಪ್ಪ, ಇದೊಂದೆಲ್ಲ ಸರಿ ಹೋದ್ರೆ ಸಾಕಪ್ಪ, ಇದು ಹೀಗಿದೆಯಲ್ಲ, ಸದ್ಯ ಎಲ್ಲ ಮಾಮೂಲು ಹಾಗೆ ಆದರೆ ಸಾಕಪ್ಪ. ಅಂದರೆ ಈ ರೀತಿಯಾಗಿ ನಾವು ಯಾವುದೇ ಚಾಲೆಂಜ್ ಇರ್ಬೋದು, ಯಾವುದೇ ಸಮಸ್ಯೆ ಇರ್ಬೋದು, ಸದ್ಯ ಇದರಿಂದ ಹೊರಗೆ ಬಂದರೆ ಸಾಕು ಅನ್ನೋದಕ್ಕಷ್ಟೇ ಫೋಕಸ್ ಮಾಡ್ತೀವಲ್ಲ, ಇದು ಪರಿಹಾರ ಅಲ್ಲ. ಪರಿಹಾರ ಏನು ಹಾಗಾದ್ರೆ? ನಾವು ಆ ಸ್ಟ್ರೆಸ್ಸಿಂದ, ಆ ಚಾಲೆಂಜಿಂದ, ಆ ಸಮಸ್ಯೆಯಿಂದ ಹೊರಗೆ ಬರುವಾಗ ನಾವು ನಮ್ಮನ್ನ ಫೋಕಸ್ ಮಾಡ್ಕೊಂಡಿರ್ತೀವಿ. ನಾವು ನಮ್ಮ ಸೆಲ್ಫ್ ಇಂಪ್ರೂವ್ಮೆಂಟನ್ನು ಫೋಕಸ್ ಮಾಡ್ಕೊಂಡಿರ್ತೀವಿ. ನಾವು ಬದಲಾಗಬೇಕು, ನಾವು ಸುಧಾರಿಸಬೇಕು ಅಂತ ಫೋಕಸ್ ಮಾಡ್ಕೊಂಡಿರ್ತೀವಿ. ಅದು ಬಹಳ ಮುಖ್ಯವಾಗತ್ತೆ. ಸಮಸ್ಯೆಯಿಂದ ಹೊರಗೆ ಬರೋದು, ಚಾಲೆಂಜಿಂದ ಹೊರಗೆ ಬರೋದು ಅದು ಸಹಜವಾಗಿ ಹೋಗ್ಬಿಡತ್ತೆ. ಯಾಕೆ ಇದನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ನಮಗೇನಾದರೂ ಸಮಸ್ಯೆ ಎದುರಾದಾಗ, ನಮಗೇನಾದರೂ ಚಾಲೆಂಜ್ ಬಂದಾಗ, ನಮಗೆ ಸ್ಟ್ರೆಸ್ ಆದಾಗ, ಅಥವಾ ಇನ್ಯಾವುದೋ ಒಂದು ಸಂದರ್ಭ ಎದುರಾದಾಗ ಮಾತ್ರ ನಾವು ಬದಲಾವಣೆಗೆ ಫೋಕಸ್ ಮಾಡ್ತೀವಿ. ಇಲ್ಲದೆ ಹೋದ್ರೆ ಸುಮ್ಮನೆ ಎಲ್ಲವೂ ಸಹಜವಾಗಿದ್ದಾಗ, ಎಲ್ಲವೂ ತನ್ನಿಂದ ತಾನೇ ನಡೀತಾ ಇರುವಾಗ ನಾವು ಯಾರೂ ಕೂಡ ನಾನು ಬದಲಾಗಬೇಕು, ನಾನು ಸುಧಾರಿಸಬೇಕು ಅಂತ ಮಾತು ಕೂಡ ಆಡಲ್ಲ. ನಾವು ಬದಲಾಗಬೇಕು, ನಾವು ಸುಧಾರಿಸಬೇಕು, ನಾನು ನನ್ನನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು, ಸೆಲ್ಫ್ ಇಂಪ್ರೂವ್ಮೆಂಟ್ ಇವೆಲ್ಲವುಗಳ ಬಗ್ಗೆ ನಮಗೆ ಗಮನ ಬರೋದು ಯಾವಾಗ ಅಂದರೆ, ನಮಗೆ ಯಾವುದಾದ್ರೂ ಒಂದು ಪರಿಸ್ಥಿತಿಗಳು ಎದುರಾದಾಗ, ಒಂದು ಚಾಲೆಂಜ್ ಎದುರಾದಾಗ, ಅಥವಾ ಸ್ಟ್ರೆಸ್ ಆದಾಗ, ಇನ್ನೇನೋ ಸಂದರ್ಭದಲ್ಲಿ. ಅಂದರೆ ಈ ಸ್ಟ್ರೆಸ್ಸಿಂದ ಅಥವಾ ಯಾವುದೋ ಪರಿಸ್ಥಿತಿಯಿಂದ, ಯಾವುದೋ ಸಂದರ್ಭಗಳಿಂದ, ಯಾವುದೋ ಸವಾಲುಗಳಿಂದ ಹೊರಗೆ ಬರೋದಕ್ಕೆ ನಾವು ಹಾಕುವ ಎಫರ್ಟ್ ಇದೆಯಲ್ಲ, ಅದು ನಮ್ಮನ್ನ ಇಂಪ್ರೂವ್ ಮಾಡುವುದಕ್ಕೆ ಪೂರಕ ಆಗಿರಬೇಕು. ಕೇವಲ ಸಮಸ್ಯೆಯೊಂದನ್ನೇ ಫೋಕಸ್ ಮಾಡ್ತಾ ಎಷ್ಟೋ ಸರಿ ಏನು ಮಾಡ್ತೀವಿ ಗೊತ್ತಾ? ಯಾರೋ ಬಂದು ಈ ಸಮಸ್ಯೆನ ಬಗೆಹರಿಸ್ಬಿಡ್ತಾರೆ, ಯಾರೋ ಬಂದು ಇದಕ್ಕೆ ಉತ್ತರ ಕೊಟ್ಟುಬಿಡ್ತಾರೆ, ಎಲ್ಲಿಂದಲೋ ನಮಗೆ ಉತ್ತರ ಸಿಕ್ಬಿಡುತ್ತೆ. ಇಲ್ಲ, ಸಮಸ್ಯೆಗೆ ಪರಿಹಾರ ನಮ್ಮ ಒಳಗೆ ಇದೆ. ಸಮಸ್ಯೆಗೆ ಪರಿಹಾರ ನಮ್ಮ ಒಳಗೆ ಇದೆ ಅಂದರೆ ಇಲ್ಲಿ ಎಫರ್ಟ್ ಹಾಕಬೇಕಾದವ್ರು ನಾವೇ ಹಾಕಿದ್ದೀವಿ. ಸರಿಯಾದ ಎಫರ್ಟ್ ಹಾಕೋದಿದೆಯಲ್ಲ,
ಅದು ಬಹಳ ಮುಖ್ಯವಾದದ್ದು. ಯಾವುದೇ ಪರಿಸ್ಥಿತಿ, ಯಾವುದೇ ಸಂದರ್ಭವನ್ನೇ ಆಗಲಿ, ನಾವು ಸರಿಯಾದ ರೀತಿಯಿಂದ ನೋಡಬೇಕು ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಬೇಕು ಹಾಗೂ ಅದನ್ನ ಅದು ಇರುವ ಹಾಗೆ ಸ್ವೀಕರಿಸಬೇಕು. ಕಹಿಯೇ ಆಗಿರಲಿ ಅಥವಾ ನಮಗೆ ಅಹಿತಕರವೇ ಆಗಿರಲಿ, ಆದರೆ ನಾವು ಅದನ್ನು ಸ್ವೀಕರಿಸಬೇಕು, ಒಪ್ಪಿಕೊಳ್ಳಬೇಕು ಮತ್ತು ಅದರ ಮುಂದಿನ ಹಂತವೇ ಹಾಗಾದರೆ ನಾನು ಇದರಿಂದ ಹೇಗೆ ಹೊರಬರಬೇಕು. ಅದಕ್ಕಿರುವ ದಾರಿಯೇ ಸೆಲ್ಫ್ ಇಂಪ್ರೂವ್ಮೆಂಟ್. ಒಂದು ಕಡ್ಡಿಯನ್ನ ದೊಡ್ಡದು ಮಾಡೋದು ಹೇಗೆ? ಕಡ್ಡಿಯ ಪಕ್ಕ ಚಿಕ್ಕ ಕಡ್ಡಿಯನ್ನ ಇಟ್ಬಿಡೋದು, ಆಗ ಅದು ದೊಡ್ಡದಾಗತ್ತಲ್ವಾ? ನಾವು ದೊಡ್ಡದಾಗಿ ಹೇಗೆ ಬೆಳಿಬೇಕು ಅಂದ್ರೆ ನಮಗೆ ನಮ್ಮ ಸಮಸ್ಯೆಗಳು, ನಮ್ಮ ಸವಾಲುಗಳು ಚಿಕ್ಕದಾಗಿ ಕಾಣಬೇಕು. ಅದು ಹಾಗೆ ಚಿಕ್ಕದಾಗಿ ಕಾಣೋದಕ್ಕೆ ಶುರುವಾದಾಗ ನಮಗೆ ನಮ್ಮ ಶಕ್ತಿಯ ನಿಜವಾದ ಅರಿವಾಗೋದಕ್ಕೂ ಶುರುವಾಗತ್ತೆ. ಯಾವಾಗ ನಾವು ನಮ್ಮನ್ನ ಇಂಪ್ರೂವ್ ಮಾಡ್ಕೊಳ್ತೀವೋ, ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ನಾವು ಹೆಚ್ಚು ಹೆಚ್ಚು ಸ್ಟ್ರಾಂಗ್ ಆಗ್ತೀವೋ, ಆಗ ನಮಗೆ ನಾವು ನೋಡ್ತಾ ಇರುವಂತಹ ಸವಾಲುಗಳು ಬಹಳ ಸಣ್ಣದಾಗಿ ಕಾಣುತ್ತೆ. ಯಾವಾಗ ನಮಗೆ ನಾವು ನೋಡ್ತಾ ಇರೋದೇ ಚಿಕ್ಕದಾಗಿ ಕಾಣಿಸೋದಕ್ಕೆ ಶುರು ಆಗುತ್ತೋ, ಆಗ ಅದನ್ನು ಎದುರಿಸೋದು ಕಷ್ಟ ಅಲ್ಲವೇ ಅಲ್ಲ. ಯಾವುದೇ ಸವಾಲುಗಳನ್ನು ನಾವು ಹೇಗೆ ನೋಡ್ತೀವಿ ಅನ್ನೋದು ಬಹಳ ಮುಖ್ಯ. ಆಮೇಲೆ ಅದನ್ನು ಹೇಗೆ ನಿರ್ವಹಿಸ್ತೀವಿ ಅನ್ನೋದು, ಮತ್ತು ಕೇವಲ ಸಮಸ್ಯೆ ಸಮಸ್ಯೆ ಅಂತ ಅದನ್ನೇ ಫೋಕಸ್ ಮಾಡಿದ್ರೆ ಪರಿಹಾರ ಎಂದಿಗೂ ಸಿಗಲ್ಲ. ಹಾಗಾಗಿ ನಮ್ಮ ಫೋಕಸ್ಸು ಸೆಲ್ಫ್ ಇಂಪ್ರೂವ್ಮೆಂಟ್ಗಿರಲಿ, ನಮ್ಮ ಫೋಕಸ್ಸು ಸೆಲ್ಫ್ ಗ್ರೋತ್ಗಿರಲಿ, ನಮ್ಮ ಫೋಕಸ್ಸು ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ಗಿರಲಿ. ಆಗ ಖಂಡಿತವಾಗಿಯೂ ನಾವು ಎದುರಿಸ್ತಾ ಇರುವಂತಹ ಎಲ್ಲ ಸವಾಲುಗಳು ಕೂಡ ನಮಗೆ ಸಣ್ಣದಾಗತ್ತೆ. ಯಾಕೆಂದರೆ ಯಾವುದೋ ಒಂದು ಸಮಸ್ಯೆಗೆ ಮಾತ್ರ ನಾವು ಫೋಕಸ್ ಮಾಡಿದ್ವಿ ಅಂದರೆ ಆ ಸಮಸ್ಯೆ ಮುಗಿಬೋದು, ಇನ್ನೊಂದೇನೋ ಬರುತ್ತೆ. ಇದು ದೊಡ್ಡ ಅಲೆ ಬಂತು, ಸಣ್ಣ ಅಲೆ ಬಂತು, ಅಲೆಗಳು ಬರ್ತಾನೆ ಬರ್ತಾನೆ ಇರುವಂಥದ್ದು. ಹಾಗೆಯೇ ಇದು ಜೀವನದಲ್ಲಿ ಒಂದಲ್ಲ ಒಂದು ಸವಾಲುಗಳು, ಒಂದಲ್ಲ ಒಂದು ಚಾಲೆಂಜಸ್ಸು ಬಂದೇ ಬರುತ್ತೆ, ಬರ್ತಾನೇ ಇರುತ್ತೆ. ನಾವು ಬಲಗೊಳ್ತಾ ಹೋದ ಹಾಗೆ ಅದನ್ನು ಎದುರಿಸೋದು ನಮಗೆ ಸುಲಭವಾಗುತ್ತೆ ಮತ್ತು ಜೀವನದಲ್ಲಿ ಗೆಲುವು ಅನ್ನೋದು ಇಷ್ಟೇ ಆಗಿದೆ. ಭರವಸೆ ಬದುಕು ಗೆಲ್ಲಿಸೋದಕ್ಕೆ ನಿಜವಾದ ಅರ್ಥದ ಭರವಸೆಯಾಗಿದೆ. ಹಾಗಾಗಿ ಭರವಸೆಯನ್ನು ಇನ್ನಷ್ಟು ಜನರಿಗೆ ತಲುಪಿಸೋದಕ್ಕೆ ದಯವಿಟ್ಟು ನಮ್ಮೊಂದಿಗೆ ಕೈ ಜೋಡಿಸಿ ಬಹಳ ಜನರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.